ನಮಸ್ಕಾರ, ನನ್ನ ಹೆಸರು ದೀಪ್ತಿ. ಇಂದು ನಾವು ಡೋಟೇಲ್ ಮತ್ತು ಡೋವೆಲ್ ಪಿನ್ ಜೋಡಣೆಯ ಬಗ್ಗೆ ಕಲಿಯಲಿದ್ದೇವೆ. ಈ ವಿವರಣೆಯ ಕೊನೆಯಲ್ಲಿ ನೀವು ಈ ಕೆಳಗಿನದನ್ನು ಹೇಳಲು ಸಾಧ್ಯವಾಗುತ್ತದೆ. ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಡೈಮೆನ್ಷನ್ಸ್ ಅಥವಾ ಆಯಾಮಗಳನ್ನು ಗುರುತಿಸಿ. ಭಾಗ 1, 2, 3 ಗಾತ್ರವನ್ನು ಫೈಲ್ ಮಾಡಿ. ಸರಿಯಾದ ಸ್ಥಳದಲ್ಲಿ ಡ್ರಿಲ್, ರೀಮ್ ಮತ್ತು ಟ್ಯಾಪ್ ಮಾಡಿ. ಅಗತ್ಯವಿರುವ ಆಳಕ್ಕೆ ಪ್ರತಿಕೂಲವಾಗಿ ಬೋರ್ ಮಾಡಿ. ಡೋವೆಲ್ ಪಿನ್ಸ್ಗಳು ಮತ್ತು ಚೀಸ್ ಹೆಡ್ ಸ್ಕ್ರೂಗಳೊಂದಿಗೆ ಭಾಗ 1, 2, 3 ಇವುಗಳನ್ನು ಜೋಡಿಸಿ. ಅಗತ್ಯವಿರುವ ಪರಿಕರಗಳು: ವರ್ನಿಯರ್ ಹೈಟ್ ಗೇಜ್, ವರ್ನಿಯರ್ ಕ್ಯಾಲಿಪರ್, ಅಗತ್ಯವಿರುವ ಸಲಕರಣೆಗಳು: ಲೇತ್ ಮಷೀನ್, ಅಗತ್ಯವಿರುವ ಸಾಮಗ್ರಿಗಳು: ಕಚ್ಚಾ ವಸ್ತುಗಳು, ಎಣ್ಣೆ. ಕೆಲಸವನ್ನು ಪ್ರಾರಂಭಿಸುವ ಮೊದಲು ಕೆಲವು ಪ್ರಾಥಮಿಕ ಪರಿಶೀಲನೆಗಳನ್ನು ಮಾಡಬೇಕಾಗಿದೆ. ಅವು ಹೀಗಿದೆ. ಮೊದಲಿಗೆ ಸ್ಟೀಲ್ ರೂಲನ್ನು ಬಳಸಿಕೊಂಡು ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ಸಮಾನಾಂತರತೆ ಮತ್ತು ಲಂಬತೆಯನ್ನು ಕಾಪಾಡಿಕೊಳ್ಳುವ ಒಟ್ಟಾರೆ ಗಾತ್ರಕ್ಕಾಗಿ ಭಾಗ 1 ಫೈಲ್ ಮಾಡಿ. ಹಾಗೆ ಭಾಗ 2 ಫೈಲ್ ಮಾಡಿ. ಹೀಗೆ ಭಾಗ 3 ಫೈಲ್ ಮಾಡಿ. ಎಲ್ಲ 3 ಭಾಗಗಳನ್ನು ಭರ್ತಿ ಮಾಡಿದ ನಂತರ ಗುರುತುಗಳಿಗಾಗಿ ಎಲ್ಲ ಭಾಗಗಳನ್ನು ತಯಾರಿಸಿ. ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಭಾಗ 1 ಗುರುತಿಸಿ. ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಭಾಗ 2 ಗುರುತಿಸಿ. ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಭಾಗ 3 ಗುರುತಿಸಿ. ಒಮ್ಮೆ ನೀವು ಎಲ್ಲ ಭಾಗಗಳನ್ನು ವರ್ನಿಯರ್ ಸಹಾಯದಿಂದ ಗುರುತಿಸಿ ಪೂರ್ಣಗೊಳಿಸಿದ ನಂತರ ಅನುಸರಿಸಬೇಕಾದ ಮುಂದಿನ ಹಂತಗಳು ಹೀಗಿವೆ. ಭಾಗ 1ರಲ್ಲಿ ಸಾಕ್ಷಿ ಗುರುತು ಪಂಚ್ ಮಾಡಿ. ಭಾಗ 2ರಲ್ಲಿ ಸಾಕ್ಷಿ ಗುರುತು ಪಂಚ್ ಮಾಡಿ. ಭಾಗ 3ರಲ್ಲಿ ಸಾಕ್ಷಿ ಗುರುತು ಪಂಚ್ ಮಾಡಿ. ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಲಾಗಿದೆ. ಎಲ್ಲ ಭಾಗಗಳು ಫೈಲ್ ಮಾಡಲಾಗಿದೆ ಮತ್ತು ನಂತರ ಅವುಗಳನ್ನು ವರ್ನಿಯರ್ ಹೈಟ್ ಗೇಜ್ನಿಂದ ಗುರುತಿಸಲಾಗಿದೆ ಮತ್ತು ಕೊನೆಗೆ ಅವುಗಳಿಗೆ ಸಾಕ್ಷಿ ಗುರುತಿನಿಂದ ಪಂಚ್ ಮಾಡಲಾಗಿದೆ. ಈಗ ಎಲ್ಲ ಪ್ರಾಥಮಿಕ ತಪಾಸಣೆಗಳನ್ನು ಮಾಡಲಾಗಿದೆ. ಬನ್ನಿ ಮುಂದೆ ಸಾಗುವ. ಎಲ್ಲ 4 ತುಣುಕುಗಳನ್ನು ಒಟ್ಟಿಗೆ ಹೊಂದಿಸಿ ಮತ್ತು ಅವುಗಳನ್ನು ಸಮಾನಾಂತರ ದವಡೆಯ ಕ್ಲ್ಯಾಂಪ್ ಸಹಾಯದಿಂದ ಕ್ಲ್ಯಾಂಪ್ ಮಾಡಿ ಮತ್ತು ಟ್ರೈ ಸ್ಕ್ವಯರ್ ಬಳಸಿ ಸ್ಕ್ವಯರ್ನೆಸ್ ಪರಿಶೀಲಿಸಿ. ಡ್ರಿಲ್ಲಿಂಗ್ ಮಷೀನ್ ಟೇಬಲ್ ಮೇಲೆ ಕ್ಲ್ಯಾಂಪಿಂದ ಎಲ್ಲ 4 ತುಣುಕುಗಳನ್ನು ಹಿಡಿದುಕೊಳ್ಳಿ. ಭಾಗ 2ರ 2 ತುಣುಕುಗಳ ಮಧ್ಯದಲ್ಲಿ ಡ್ರಿಲ್ ಮಾಡಿ. ಡ್ರಿಲ್ ಚೆಕ್ನಿಂದ ಸೆಂಟರ್ ಡ್ರಿಲ್ಲನ್ನು ತೆಗೆಯಿರಿ ಮತ್ತು ಡ್ರಿಲ್ಲಿಂಗ್ ಮಷೀನ್ 5.8 mmಗೆ ಡ್ರಿಲ್ ಮಾಡಿ ಮತ್ತು ಹೋಲ್ ಮೂಲಕ ಡ್ರಿಲ್ ಮಾಡಿ. ಜಾಬ್ ಇರುವ ಸ್ಥಾನಕ್ಕೆ ತೊಂದರೆಯಾಗದಂತೆ ಡ್ರಿಲ್ಡ್ ಹೋಲಲ್ಲಿ 6 mm ರೀಮ್ ಮಾಡಿ. ರೀಮ್ಡ್ ಹೋಲಲ್ಲಿ 6 mm ಡೋವೆಲ್ ಪಿನ್ ಸೇರಿಸಿ. ಹಾಗೆಯೇ ಜಾಬ್ ರೇಖಾಚಿತ್ರದಲ್ಲಿ ತೋರಿಸಿದಂತೆ ಇತರೆ 3 ಡೋವೆಲ್ ಪಿನ್ಸ್ಗಳನ್ನು ಡ್ರಿಲ್, ರೀಮ್ ಮತ್ತು 6 mm ಫಿಕ್ಸ್ ಮಾಡಿ. ಹಾಗೆಯೇ ಜಾಬ್ ರೇಖಾಚಿತ್ರದಲ್ಲಿ ತೋರಿಸಿದಂತೆ ಇತರೆ 3 ಡೋವೆಲ್ ಪಿನ್ಸ್ಗಳನ್ನು ಡ್ರಿಲ್, ರೀಮ್ ಮತ್ತು ಫಿಕ್ಸ್ ಮಾಡಿ 6 mmಗೆ.
ಡ್ರಿಲ್ಲಿಂಗ್ ಮಷೀನ್ ಸ್ಪಿಂಡಲ್ನಲ್ಲಿ 5 mm ಫಿಕ್ಸ್ ಮಾಡಿ ಡ್ರಿಲ್ ಮಾಡಿ ಮತ್ತು M6 ಆಂತರಿಕ ಥ್ರೆಡನ್ನು ಕತ್ತರಿಸಲು ಚೀಸ್ ಹೆಡ್ ಸ್ಕ್ರೂಸ್ಗಳ ಜೋಡಣೆಯ ಸ್ಥಳದಲ್ಲಿ ಹೋಲ್ಗಳ ಮೂಲಕ 2 ಡ್ರಿಲ್ ಮಾಡಿ. ಎಲ್ಲ ಭಾಗಗಳನ್ನು ಬೇರ್ಪಡಿಸಿ ಮತ್ತು ಪ್ರತ್ಯೇಕಿಸಿ. ಚೀಸ್ ಹೆಡ್ ಸ್ಕ್ರೂಸ್ಗಳನ್ನು ಸರಿಪಡಿಸಲು ಕೌಂಟರ್ ಬೋರ್ ಟೂಲ್ ಮತ್ತು ಕೌಂಟರ್ ಬೋಲ್ ಅನ್ನು ಭಾಗ 2ರಲ್ಲಿ ಅಗತ್ಯವಿರುವ ಆಳಕ್ಕೆ ಸರಿಪಡಿಸಿ. ಆಂತರಿಕ ಥ್ರೆಡನ್ನು ಕತ್ತರಿಸಲು ರಂಧ್ರವನ್ನು ಟ್ಯಾಪಿಂಗ್ ಮಾಡಲು ಭಾಗ 1ರ 2 ತುದಿಯಲ್ಲಿ ಕೌಂಟರ್ ಸಿಂಗ್ ಟೂಲ್ ಮತ್ತು ಚಾಂಫರನ್ನು ಸರಿಪಡಿಸಿ. ಭಾಗ 1ಅನ್ನು ಬೆಂಚ್ ವಾಯ್ಸ್ನಲ್ಲಿ ಹಿಡಿದುಕೊಳ್ಳಿ ಮತ್ತು ಚೀಸ್ ಹೆಡ್ ಸ್ಕ್ರೂಸ್ಗಳನ್ನು ಸರಿಪಡಿಸಲು M6 ಆಂತರಿಕ ಥ್ರೆಡನ್ನು ಕತ್ತರಿಸಿ. ಬರ್ಸ್ ಇಲ್ಲದೆ ಥ್ರೆಡ್ಸ್ಗಳನ್ನು ಸ್ವಚ್ಛಗೊಳಿಸಿ. ಎಲ್ಲ ಭಾಗಗಳ ಫೈಲ್ಗಳನ್ನು ಪೂರ್ಣಗೊಳಿಸಿ ಮತ್ತು ಜಾಬ್ನ ಎಲ್ಲ ಮೂಲೆಗಳಲ್ಲಿ ಡಿಬರ್ಡ್ ಮಾಡಿ. ಜಾಬ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಎಲ್ಲ ಭಾಗಗಳನ್ನು ಪುನಃ ಜೋಡಿಸಿ ಮತ್ತು ಡಾವ್ಟೇಲ್ ಸ್ಲಾಟಲ್ಲಿ ಭಾಗ 3ಅನ್ನು ಸ್ಲೈಡ್ ಮಾಡಿ. ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮೌಲ್ಯಮಾಪನಕ್ಕಾಗಿ ಸಂರಕ್ಷಿಸಿ. ಡ್ರಿಲ್ ಮಾಡಲು ನಿಮಗೆ ಅಗತ್ಯವಿರುವ 2 ಪ್ರಮುಖ ವಸ್ತುಗಳೆಂದರೆ ಡ್ರಿಲ್ ಮತ್ತು ಬಿಟ್. ಈ 2 ಸಾಧನಗಳ ಗಾತ್ರವು ನೀವು ಮಾಡುವ ಹೋಲ್ಗಳು ಎಷ್ಟು ದೊಡ್ಡದಾಗಿದೆ ಎಂಬುದಕ್ಕೆ ನೇರವಾಗಿ ಸಂಬಂಧಿಸಿದೆ. ಆದ್ದರಿಂದ ನಿಮ್ಮ ಪ್ರಾಜೆಕ್ಟ್ಗೆ ಸರಿಯಾದ ಜೋಡಿಯನ್ನು ಪಡೆಯುವುದು ಮುಖ್ಯವಾಗಿದೆ. ದೊಡ್ಡ ಯೋಜನೆಗಳಿಗೆ ಕಾರ್ಡೆಡ್ ಅಥವಾ ಕಾರ್ಡ್ಲೆಸ್ ಡ್ರಿಲ್ ಅನ್ನು ಬಳಸಲಾಗುತ್ತದೆ. ಆದರೆ ಹೆಚ್ಚು ವಿವರವಾದ ಕೆಲಸಕ್ಕಾಗಿ ಚಿಕ್ಕದಾದ ಹ್ಯಾಂಡ್ ಹೆಲ್ಡ್ ಡ್ರಿಲ್ ಉತ್ತಮವಾಗಿರುತ್ತದೆ. ಡ್ರಿಲ್ ಮತ್ತು ಬಿಟ್ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಫಿಕ್ಸ್ಚರ್ಸ್ ಸ್ಥಾಪಿಸುತ್ತಿದ್ದರೆ ನಿಮಗೆ ಆಲೆನ್ ಕೀ ಸೆಟ್ ಮತ್ತು ಸ್ಕ್ರೂಡ್ರೈವರ್ನಂತಹ ಇತರ ಬಿಡಿ ಭಾಗಗಳು ಬೇಕಾಗುತ್ತದೆ. ನೀವು ಮರ ಅಥವಾ ಲೋಹದ ಡ್ರಿಲ್ಲಿಂಗ್ ಬಿಟ್ಗಳನ್ನು ಬಳಸಲು ಯೋಜಿಸಿದರೆ ಗ್ರೈಂಡ್ ಸ್ಟೋನ್ಸ್ಗಳಂತಹ ಹರಿತಗೊಳಿಸುವ ಸಾಧನಗಳನ್ನು ಹೊಂದಿರುವುದು ಅವಶ್ಯಕ. ಇದರಿಂದ ಅವು ಮಂದವಾದಾಗ ನೀವು ಅವುಗಳನ್ನು ತೀಕ್ಷ್ಣಗೊಳಿಸಬಹುದು. ಈಗ ಡ್ರಿಲ್ಲಿಂಗ್ ಇರಿಸಲು ಭಾಗಗಳನ್ನು ಹೇಗೆ ಜೋಡಿಸುವುದು ಬನ್ನಿ ನೋಡೋಣ. ಕ್ಲಾಂಪ್ಸ್ ಬಳಸಿಕೊಂಡು ಜೋಡಿಸುವ ತಂತ್ರ. ಸಮಾನಾಂತರ ಬ್ಲಾಕ್ಗಳನ್ನು ಬಳಸಿ ಎಲ್ಲ ಭಾಗಗಳನ್ನು ಒಟ್ಟಿಗೆ ಕ್ಲಾಂಪ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿಕೊಂಡು ಅಸೆಂಬ್ಲಿಯ ಸ್ಕ್ವೇರ್ನೆಸ್ಸನ್ನು ಪರಿಶೀಲಿಸಿ. ಸೆಟ್ಟಿಂಗ್ ತೊಂದರೆಯಾಗದಂತೆ ಡ್ರಿಲ್ಲಿಂಗ್ ಮಿಷಿನ್ ಟೇಬಲಲ್ಲಿ ಜೋಡಣೆಯನ್ನು. ಇಂದು ನಾವು ಕಲಿತದ್ದನ್ನು ಪುನರ್ವರ್ತಿಸೋಣ. ನಾವು ಕಲಿತದ್ದು ಏನೆಂದರೆ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಡೈಮೆನ್ಷನ್ಸ್ಗಳನ್ನು ಗುರುತಿಸಿ. ಭಾಗ 1, 2, 3 ಗಾತ್ರವನ್ನು ಫೈಲ್ ಮಾಡಿ. ಸರಿಯಾದ ಸ್ಥಳದಲ್ಲಿ ಡ್ರಿಲ್, ರಿಮ್ ಮತ್ತು ಟ್ಯಾಪ್ ಮಾಡಿ. ಅಗತ್ಯವಿರುವ ಆಳಕ್ಕೆ ಪ್ರತಿಕೂಲವಾಗಿ ಬೋರ್, ಡೋವೆಲ್ ಪಿನ್ಸ್ ಮತ್ತು ಚೀಸ್ ಹೆಡ್ ಸ್ಕ್ರೂಗಳೊಂದಿಗೆ ಭಾಗ 1, 2, 3ಅನ್ನು ಜೋಡಿಸಿ. ಹೀಗಾಗಿ ಡೋವ್ಟೇಲ್ ಮತ್ತು ಡೋವೆಲ್ ಪಿನ್ ಜೋಡಣೆಯ ಬಗ್ಗೆ ನಾವು ಕಲಿತಿದ್ದೇವೆ. ಇದು ನಿಮಗೆ ಸ್ಪಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಪ್ರಯೋಗವನ್ನು ಮಾಡಿ.